ಉದಯವ್ಯಾಪಿನಿ ದರ್ಶ ಪೂರ್ಣಿಮ ಅಧಿಕ ಯಾಮವು ಶ್ರವಣವಭಿಜಿತು ಸದನ ವೈದಿರೆ ಮಾಳ್ಪತೆರದಂದದಲ್ಲಿ ಹರಿಸೇವೆ. ವಿಧಿ ನಿಷೇಧಗಳೇನು ನೋಡದೆ ವಿಧಿಸುತ್ತಿರು ನಿತ್ಯದಲ್ಲಿ ತನ್ನಯ ಸದನದೊಳಗಿಂಬಿಟ್ಟು ಸಲಹುವ ಭಕ್ತವತ್ಸಲನು. ಗ್ರಹೇ ಗ್ರಹೇ ಗೋಪವಧೂ ಕದಂಬ ಸರ್ವೇ ಮಿಲಿತ್ವಾ ಸಮವಾಯ ಯೋಗೆ ಪುಣ್ಯಾನಿ ನಾಮಾನಿ ಪಠಂತಿ ನಿತ್ಯಂ ಗೋವಿಂದ ದಾಮೋದರ ಮಾಧವೇತಿ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ಕರ್ಮ ವಿಮೋಚನ ಸಂಧಿ ಪದ್ಯ 22. ಉದಯ ವ್ಯಾಪಿನಿ ದರ್ಶ ಪೌರ್ಣಿಮ ವಧಿಕ ಯಾಮವು ಶ್ರವಣವಭಿಜಿತು ಸದನ ವೈದರೆ ಎಂಬ ಈ ಪದ್ಯದಿಂದ ಶ್ರೀ ಜಗನ್ನಾಥದಾಸಾರ್ಯರು ಶ್ರೀ ಪರಮಾತ್ಮನ ಧ್ಯಾನೋಪಾಸನೆಗೆ ಕಾಲ ನೇಮಗಳೇನೂ ಇಲ್ಲ ಎಂಬುದನ್ನು ದೃಷ್ಟಾಂತಪೂರ್ವಕವಾಗಿ ತಿಳಿಸ್ತಾರೆ. ವಿಷ್ಣು ಪಂಚಕ ಉಪವಾಸ ವೃತ್ತವನ್ನು ಆಚರಿಸುವವರು ತಿಂಗಳಿಗೆ 5 ಉಪವಾಸಗಳನ್ನು ಮಾಡಬೇಕು. 2 ಏಕಾದಶಿ, 1 ಪೌರ್ಣಿಮೆ, ಅಮಾವಾಸ್ಯೆ ದರ್ಶ 1 ಮತ್ತು ಶ್ರವಣ ನಕ್ಷತ್ರ ವ್ಯಾಪ್ತಿ ಶ್ರವಣ ಉಪವಾಸ. ಏಕಾದಶಿ ಉಪವಾಸದ ವಿಷಯದಲ್ಲಿ ದಶಮಿ ವೇದೆಯು ಅರುಣೋದಯದಲ್ಲಿ ಬಂದರೆ ಮಾರನೇ ದಿನವೇ ಏಕಾದಶಿ ಆಚರಣೆ ಮಾಡತಕ್ಕದ್ದು ಎಂಬುದು ಶಾಸ್ತ್ರಸಮ್ಮತ. ಇನ್ನು ಮಿಕ್ಕ 3 ಉಪವಾಸಗಳು ಉದಯ ವ್ಯಾಪಿನಿ ದರ್ಶ ಪೌರ್ಣಮಿ ಸೀತು ಯಾಮಕ ಮಧ್ಯಾಹ್ನ ವ್ಯಾಪಿನಿ ಶೋಣ ಉಪೋಷ ವಿಷ್ಣು ತತ್ವರೈ ಎಂಬುದು ಧರ್ಮಶಾಸ್ತ್ರದ ಪ್ರಕಾರ ಅನುಷ್ಠಾನ ಮಾಡಬೇಕಾದದ್ದು. ಅಂದರೆ ಸೂರ್ಯೋದಯದ ವ್ಯಾಪಿನಿ ಉಳ್ಳ ಅಮಾವಾಸ್ಯೆಯ ದಿನ ದರ್ಶ 7:30 ಗಳಿಗೆ 1 ಯಾಮದ ಪರ್ಯಂತ ವ್ಯಾಪಿಸಿಕೊಂಡಿರುವ ಪೌರ್ಣಿಮೆಯ ದಿನ ಮಧ್ಯಾಹ್ನ ವ್ಯಾಪಿನಿ ಉಳ್ಳ ಶ್ರವಣದಲ್ಲೂ ಉಪವಾಸ ಆಚರಿಸಬೇಕು ಎಂಬುದು ಧರ್ಮಶಾಸ್ತ್ರದಲ್ಲಿ ನಿರ್ಣಯವಾದದ್ದು. ಶ್ರವಣೋಪವಾಸಕ್ಕೆ ಅಭಿಜಿತ್ ಮುಹೂರ್ತದಲ್ಲಿ ಶ್ರವಣ ನಕ್ಷತ್ರ ಇರಬೇಕು. ಹೀಗೆ ಈ 5 ದಿನಗಳಲ್ಲಿ ಉಳಿದ ವಿಷಯಗಳನ್ನು ಗಣನೆಗೆ ತಾರದೆ ವಿಷ್ಣು ಪಂಚಕ ಉಪವಾಸವನ್ನು ಆಚರಿಸುವಂತೆ ಮಾನಸಿಕವಾಗಿ ಶ್ರೀಹರಿಯ ಪೂಜಾ ಮಾಡುವ ಸಾಧಕರು ಕಾಲದೋಷವನ್ನಾಗಲಿ ತದನುಗುಣವಾದ ಲೋಪಗಳನ್ನಾಗಲಿ ನೋಡದೆ ಅನನ್ಯ ಭಕ್ತಿಯಿಂದ ಶ್ರೀಹರಿಯನ್ನು ಸೇವಿಸಬೇಕು ಎಂದು ತಿಳಿಸ್ತಾರೆ. ವಿಧಿ ನಿಷೇಧಗಳು ಗೌಣ. ಶ್ರೀಹರಿಯ ಪ್ರೀತಿಯೇ ವಿಧಿ, ಅವನ ವಿಸ್ಮರಣೆಯೇ ನಿಷೇಧ. ಭಗವದ್ ಅನುಗ್ರಹಕ್ಕೆ ಮುಖ್ಯ ಕಾರಣವಾದ ಭಕ್ತಿರಹಿತನಾಗಿ ವಿಧಿ ನಿಷೇಧಗಳನ್ನು ಶಾಸ್ತ್ರೋಕ್ತವಾಗಿ ಆಚರಿಸಿದರೂ ಅದು ನಿಷ್ಫಲ. ಅನವರತ ಶ್ರೀಹರಿಯನ್ನೇ ಅವನ ಪಾದಕಮಲಗಳನ್ನೇ ಅವಿಚ್ಛಿನ್ನವಾದ ಭಾವಭಕ್ತಿಯಿಂದ ಭಜಿಸುತ್ತಿರುವ ಏಕಾಂತ ಭಕ್ತರನ್ನು ಭಕ್ತವತ್ಸಲನಾದ ಭಾರ್ಗವೀಪತಿಯು ಸ್ಪರ್ಧಾತ್ವಾದ ವೈಕುಂಠದಲ್ಲಿ ಇಟ್ಟು ಆನಂದಪ್ರದನಾಗಿ ಸಂರಕ್ಷಣೆ ಮಾಡುತ್ತಾನೆ. ಅಂತಹ ಏಕಾಂತ ಭಕ್ತರಿಗೆ ಈ ವಿಷ್ಣು ಪಂಚಕ ಉಪವಾಸವನ್ನು ಆಚರಿಸುವಂತೆ ವಿಧಿ ನಿಷೇಧಗಳ ನಿಯಮ ಇಲ್ಲ ಎಂಬುದನ್ನು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.